ಹಣ್ಣು, ವಸಂತ ಮಾಸದ ಹಣ್ಣು, ಯುಗಾದಿಯ ಹಣ್ಣು, ಹಚ್ಚ ಹಸಿರಾಗಿರುವಂತಹ ಹಣ್ಣು. ಏನಕ್ಕೆ ಇವಳು ಈ ರೀತಿ ಹೇಳ್ತಾ ಇದ್ದಾಳೆ ಅನ್ಕೊಂಡ್ರ, ಯುಗಾದಿ ಶುರುವಾಗಿದೆ, ಎಲ್ಲಾ ಕಡೆ ಹೊಸತನ, ಹೊಸ ಚಿಗುರು, ಹೊಸ ಫಸಲು ಕೂಡ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಹೊಸತನದಿಂದ ಕೂಡಿರುವಂತಹ ಒಂದು ವೈವಿಧ್ಯಮಯ ಅಡುಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇವತ್ತು ಕೂಡ ನಾವು ಜರ್ಗೇನಹಳ್ಳಿಯಲ್ಲಿರುವಂತ ನಾಗಲಕ್ಷ್ಮಿ ಅನ್ನೋರ್ ಮನೆಗೆ ಬಂದಿದ್ದೀನಿ. ಅವರು ಏನ ವೆರೈಟಿ ಮಾಡ್ತಾರೆ, ಯುಗಾದಿ ಹಬ್ಬದ ವಿಶೇಷ ಸಂಚಿಗಳನ್ನ ಮುಗಿಸಿದೀವಿ. ಈಗ ಏನ್ ವೆರೈಟಿ ಮಾಡ್ತಾರೆ ನೋಡೋಣ ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ. ನಾಗಲಕ್ಷ್ಮಿ ಅವ್ರು ನೀವೇನಾ? ಹೌದು ಮೇಡಮ್, ನಾವು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದ ಕಡೆಯಿಂದ ಬರ್ತಾ ಇರೋದು. ಪ್ರೊಫೈಲ್ ಕಳ್ಸಿದಿರಾ, ವೆರೈಟಿಯಾಗಿ ಅಡುಗೆ ಮಾಡ್ಕೊಡ್ತೀನಿ ಅಂತ. ಖಂಡಿತ ಮಾಡ್ಕೊಡ್ತೀನಿ. ಹಾಗಾದ್ರೆ ಮಾಡ್ಕೊಡ್ಬೇಕು. ಇವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಇವರು ನಮ್ಮ ಯಜಮಾನ್ರು ಜಯರಾಮ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಅಮ್ಮ, ಹಾಗಾದ್ರೆ ಅಡುಗೆ ಶುರು ಮಾಡೋಣ, ತಡ ಮಾಡೋದು ಬೇಡ. ಖಂಡಿತ ಬನ್ನಿ, ನಮ್ಮ ಮನೆಗೆ ವೆಲ್ಕಮ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈಗ ಅಡುಗೆ ಶುರು ಮಾಡೋಣ, ಹೋಗಿ. ಖಂಡಿತ ಬನ್ನಿ. ಜರ್ಗೇನಹಳ್ಳಿಯ ನಾಗಲಕ್ಷ್ಮಿ ಅವರು ಇವಾಗ ನನ್ನ ಜೊತೆ ಇದ್ದಾರೆ. ನಾಗಲಕ್ಷ್ಮಿ ಅವರೇ, ನಿಮ್ಗೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಅಮ್ಮ? ಫಸ್ಟ್ ಅದ್ನ ಹೇಳಿ. ತುಂಬ ಚೆನ್ನಾಗಿದ್ದೀವಿ. ತುಂಬಾ ಚೆನ್ನಾಗಿದ್ದೀರಾ. ಇಷ್ಟೇ ಸೈಲೆಂಟ್ ಆಗಿ ಸ್ಲೋ ಆಗಿ ಮಾತಾಡ್ತೀರಾ? ಯಾವಾಗಲೂ ಸ್ವಲ್ಪ ಮೆತ್ತಕ್ಕೆ ಮಾತಾಡೋ ಅಭ್ಯಾಸ. ಮೆತ್ತಗೆ ಮಾತಾಡ್ತೀರಾ. ಏನ್ ಮಾಡ್ಕೊಂಡಿದ್ದೀರಾ ಅಮ್ಮ ನೀವು? ಹೋಮ್ ಮೇಕರ್ ಅಥವಾ? ಹೋಮ್ ಮೇಕರು ಪ್ಲಸ್ ನಾನು ಪಾರ್ಟ್ ಟೈಮ್ ಆಗಿ ಜನರಲ್ ಇನ್ಶೂರೆನ್ಸ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಓ, ಮನೆಯಲ್ಲಿ ಕೆಲಸ ಎಲ್ಲ ನೋಡ್ಕೊಂಡು ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ. ಹಾಗೇನೆ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಮನೇಲಿ ನಾನು, ನಮ್ಮ ಯಜಮಾನ್ರು, ಮಗ, ಅತ್ತೆ. ಮಗಂಗೆ ಎಲ್ಲ ವೆರೈಟಿ ಅಡುಗೆ ಮಾಡ್ಕೊಡ್ತಾ ಇರ್ತೀರಾ ಅಮ್ಮ? ಇಲ್ಲ, ಅವನೇ, ನಾನಿಲ್ಲ ಅಂದ್ರೂ ಅವನು ಮಾಡ್ಕೊಳ್ಳೋ ಅಭ್ಯಾಸನೂ ಇದೆ. ಓ, ಪರವಾಗಿಲ್ಲ. ಸಿಂಪಲ್ ಆಗಿರೋ ಅಡುಗೆ ಇಲ್ಲ, ಅವನು ಮಾಡ್ಕೊಳ್ಳೋ ಅಭ್ಯಾಸನೂ ಇದೆ. ಹೇಳ್ಕೊಟ್ಟಿದ್ದೀರಾ? ನೋಡಿ ಕಲ್ತಿರೋದು, ಹೇಳ್ಕೊಟ್ಟಿಲ್ಲ, ನೋಡಿ ಕಲ್ತಿದ್ದಾನೆ ಅಷ್ಟೇ. ಅಮ್ಮ, ಇವತ್ತು ಯಾವ ಸ್ಪೆಷಲ್ ಅಡುಗೆ ಮಾಡ್ಕೊಡ್ತಾ ಇದ್ದೀರಾ? ಇವತ್ತು ಒಂದು ಈ ನಾಗರ ಪಂಚಮಿಗೆ ಅಂತ ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ, ಕುಚ್ಚಿದ ಕಡುಬು ಅಂತ. ಏನ್ ಕಡುಬು? ಕುಚ್ಚಿದ ಕಡುಬು ಅಂದ್ರೆ ಸ್ವೀಟು ಖಾರ ಎರಡೂ ಮಾಡ್ತೀವಿ. ಅದ್ರೊಳಗೆ ಇದು ಉದ್ದಿನ ಕಡುಬು ಅಂತ ತುಂಬಾ ಫೇಮಸ್. ಉದ್ದಿನ ಕಡುಬು ಯಾವ ಸಂದರ್ಭದಲ್ಲಿ ಮಾಡೋದಿಲ್ಲ? ಇದು ನಾಗರ ಪಂಚಮಿಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡೋದು. ನಾಗರ ಪಂಚಮಿ ಸ್ಪೆಷಲ್ ಐಟಮ್. ಇಲ್ಲಿ ಊರ್ ಕಡೆ ಕಲ್ತಿರೋದ ಅಥವಾ? ಅಲ್ಲ, ಮನೇಲಿ ಮೊದ್ಲಿಂದಾನು, ನಾವು ಚಿಕ್ಕ ಹುಡುಗರಿದ್ದಾಗಿಂದಾನು ಇದನ್ನ ನಾಗರ ಪಂಚಮಿಗೆ ಕಂಪಲ್ಸರಿ ಮಾಡ್ಲೇಬೇಕು. ಮಾಡ್ಲೇಬೇಕದು. ಓಕೆ ಅಮ್ಮ, ಅದಕ್ಕೆ ಇವಾಗ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ? ಅದಕ್ಕೆ ಇದು ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಉದ್ದಿನಬೇಳೆ, ಮೈದಾ ಹಿಟ್ಟು, ಉಪ್ಪು, ಅಕ್ಕಿ ಹಿಟ್ಟು, ಅಕ್ಕಿ ತರಿ, ಶುಂಠಿ, ಇಂಗು, ಹಸಿಮೆಣಸಿನ್ಕಾಯಿ ಪೇಸ್ಟ್. ಇದು ರುಬ್ಬಿದ ಉದ್ದಿನಬೇಳೆ ಹಿಟ್ಟು. ಇವಾಗ ಅಡುಗೆ ಶುರು ಮಾಡ್ಕೊಂಬೋಣ ಅಮ್ಮ. ಮೊದಲನೇದಾಗಿ ಏನು ಮಾಡ್ಕೋಬೇಕು ಹೇಳಿ? ಮೊದಲು ಸ್ಟವ್ ಹತ್ತಿಸ್ಕೋಬೇಕು. ಆಮೇಲೆ ಈ ಕಪ್ಪಲ್ಲಿ ನೀರು ಸ್ವಲ್ಪ, 1/4 ಕಪ್ ಅಷ್ಟು. ನೋಡಿ, ಸಾಕು. 1 ಬಟ್ಲು ಅಕ್ಕಿ ಹಿಟ್ಟಿಗೆ 1/4 ಬಟ್ಲು ನೀರು ಹಾಕಬೇಕು. ಆಮೇಲೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಲಾ? ಜಾಸ್ತಿ ಮಾಡಿ, ಕುದಿಬೇಕಲ್ಲ ಅದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಅದು ಎಷ್ಟು ಪ್ರಮಾಣ ತೊಗೊಂಡಿದ್ರ ಅಕ್ಕಿ ಹಿಟ್ಟನ್ನ? ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿತ್ತು 1/4 ನೀರು ಹಾಕಬೇಕು. ಆಮೇಲೆ ಇದು ಮೈದಾ ಹಿಟ್ಟು, 1-2 ಸ್ಪೂನಷ್ಟು ಮೈದಾ ಹಿಟ್ಟು ತಣ್ಣೀರಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಗಂಟಿರಬಾರ್ದು. ಏನಕ್ಕಮ್ಮ ಇದನ್ನ ಮಾಡ್ಕೊಳ್ಳೋದು? ಅದು ಇವಾಗ ಅಕ್ಕಿ ಹಿಟ್ಟು, ಬರೀ ಅಕ್ಕಿ ಹಿಟ್ಟಾದ್ರೆ ಎಡ್ಜೆಲ್ಲ ಒಡೆಯುತ್ತೆ. ಇದು ಹಾಕಿದ್ರೆ, ಮೈದಾ ಹಿಟ್ಟು ಹಾಕಿದ್ರೆ ಒಡೆಯಲ್ಲ. ಅವಾಗ ಒಡೆಯಲ್ಲ. ಇನ್ನ ಚೆನ್ನಾಗಿ ಕದ್ರಬೇಕು, ಗಂಟಿರಬಾರ್ದು. ಆದ್ರೆ ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಈ ನೀರು ಕುದೀತಾ ಇದೆ ಇವಾಗ. ಇದನ್ನ ಅದಕ್ಕೆ ಹಾಕಬೇಕು. ಈ ಮೈದಾ ಹಿಟ್ಟಿನ ಪೇಸ್ಟ್ ನೀರಲ್ಲಿ ಕಲಸಿರೋದು ಅದಕ್ಕೆ ಹಾಕಬೇಕು. ಅಲ್ಲೇ ಸ್ವಲ್ಪ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಹಿಟ್ಟು ಪಾತ್ರೆಗೆ ಅಂಟ್ಕೊಳ್ಳಲ್ಲ ಅವಾಗ. ಇವಾಗೆಲ್ಲ ಹಾಕಿದ್ದೀರಾ ಅಲ್ವಾ? ಇವಾಗ ಇನ್ನ ಕುದಿಬೇಕಾದು? ಇಲ್ಲ, ಕುದೀತಾ ಇದೆ. ಸಾಕ? ಇಷ್ಟು ಕುದ್ರೆ ಸಾಕು, ಅಷ್ಟು ಕುದ್ರೆ ಸಾಕು. ಇವಾಗ ಈ ಅಕ್ಕಿ ಹಿಟ್ಟು ಕುದೀತಾ ಇರುವಾಗಲೇ ಅಕ್ಕಿ ಹಿಟ್ಟು ಅಲ್ಲ, ಅದು ಮಿಕ್ಸ್ ಮಾಡಬಾರ್ದು. 5 ನಿಮಿಷ ಅದು ಕುದಿಬೇಕು. ಈಗ ಹಾಗೇನೆ ಕುದಿಬೇಕಾ? ಹಾಗೆ ಕುದಿಬೇಕು. ಒಂದು 5 ನಿಮಿಷ ನಾವು ತಕ್ಷಣ ಇದು ಮಾಡ್ಬಿಟ್ರೆ ಹಿಟ್ಟೆಲ್ಲ ಒಂಥರ ಗಂಟು ಆಗ್ಬಿಡುತ್ತೆ ಅಲ್ವಾ? ನಾವು ಪ್ರೆಸ್ ಮಾಡೋಕ್ಕಾಗಲ್ಲ, ಸರಿಗ್ ಬರಲ್ಲ ಅವಾಗ. ಅದಕ್ಕೆ ಅದು ಚೆನ್ನಾಗಿ ಕುದಿಬೇಕು. ಕುದ್ಬಿಟ್ಟು ಬೆಂದ್ರೆ ಒಂದೇ ಕಡೆ ಅದು ಬರುತ್ತೆ ಹಿಟ್ಟೆಲ್ಲ. ಎಜ್ಜೆಲ್ಲ ಬಿಟ್ಬಿಟ್ಟು ಒಂದ್ ಕಡೆ ನಿಲ್ಲುತ್ತೆ, ಉಂಡೆ ತರ ನಿಂತಿರುತ್ತೆ. ಅವಾಗ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಗಂಟಾಗಲ್ಲ. ಒಳ್ಳೆ ಇದು ಟಿಪ್ಸ್ ಅಂತಾನೆ ಹೇಳ್ಬೋದು.
ಅದೆಲ್ಲ ರಾಗಿ ಮುದ್ದೆ ಮಾಡ್ತೀವಲ್ವಾ, ರಾಗಿ ಮುದ್ದೆ ಮಾಡ್ಬೇಕಾದ್ರೂ ಅದನ್ನೇ ಯೂಸ್ ಮಾಡ್ಬೇಕು ನಾವು. ಹಾಕ್ಬಿಟ್ಟು ತಕ್ಷಣ ನಾವು ಮಿಕ್ಸ್ ಮಾಡಕ್ ಹೋದ್ರೆ ಗಂಟು ಆಗ್ಬಿಡುತ್ತೆ. ಇದು ಹಾಕಿ ಬಿಟ್ರೆ 5 ನಿಮಿಷ, ಅವಾಗ ಗಂಟಾಗಲ್ಲ. ಈಗ ಒಂದ್ ಸ್ವಲ್ಪ ತಂತೂ ಆಗುತ್ತಲ್ವಾ ಇದಕ್ಕೆ? ಒಂದ್ 5 ನಿಮಿಷ ಅಂತೂ ಆಗುತ್ತೆ. 5 ನಿಮಿಷ ಚೆನ್ನಾಗಿ ಕುದೀತಾ ಇರ್ಲಿ, ಬೇಯ್ಬೇಕು, ಹಿಟ್ಟು ಬೇಯ್ಬೇಕು ಚೆನ್ನಾಗಿ. ಬೇಯ್ಲಿ ಚೆನ್ನಾಗಿ. ಅಲ್ಲಿವರೆಗೆ ಏನ್ ಮಾಡೋಣ ಹೇಳಿ? ಬ್ರೇಕ್ ತಗೋಣ. ಎಷ್ಟ್ ಚೆನ್ನಾಗಿ ಹೇಳಿದ್ರು, ಕರೆಕ್ಟ್ ನಮ್ ದಾರಿಗೆ ಬಂದ್ರಿ ನೋಡಿ. ಸೊ ಇವಾಗ ಏನಿಲ್ಲ ವೀಕ್ಷಕರೇ, ಮೈದಾ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ ಮುದ್ದೆ ಹದಕ್ಕೆ ಬರುವವರೆಗೂ ಅದನ್ನ ಈಗ ಕುದಿಸ್ತಾ ಇದಾರೆ. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿವರೆಗೂ ನೀವೇನಕ್ಕೆ ಸುಮ್ನೆ ಕುತ್ಕೋತೀರಾ? ಒಂದ್ ಬ್ರೇಕ್ ತಗೊಂಡ್ ಬೇಗ ವಾಪಸ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ. ಲಕ್ಷ್ಮಿ ಮೇಡಮ್ ಆಗಿರುತ್ತಲ್ವಾ? ಇದಾಗಿದೆ, ಈಗ ಆಫ್ ಮಾಡೋಣ. ಅದು ಆಫ್ ಮಾಡ್ಲಾ? ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ತೆಕ್ಕೊಂಡು ಒದ್ದೆ ಕೈ ಮಾಡಿಕೊಂಡು ಉಂಡೆ ಮಾಡ್ಕೊಂಡ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹೌದು ನೋಡಿ ಅಲ್ವಾ? ಸಾಫ್ಟ್ ಆಗಿದೆಯಾ ನೋಡಿ, ಚೆನ್ನಾಗಾಗಿದೆ. ಅದೇ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಅಲ್ಲ, ನೀವು ಅದು ಚೆನ್ನಾಗಿ ಕುದೀತು, ಸುಮ್ ತಿರುಗಿಸ್ಬಿಟ್ರಿ ಅಷ್ಟೇನಾ? ಅಷ್ಟೇ, ಕಷ್ಟನೇ ಇಲ್ಲ. ಅದಕ್ಕೆ ಹೇಳಿದ್ ಕಷ್ಟ ಇಲ್ಲ ಅದು ಅಂತ. ಬಹಳ ಸಿಂಪಲ್. ನಾನಂತೂ ಸಿಕ್ಕಾಬಿಟ್ಟೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ, ಹೆಂಗಿದು ಮುದ್ದೆ ಅಂತ. ಸುಲಭ ಇಲ್ಲ, ಕಷ್ಟ ಅಂತ ಅನ್ಕೊಂಡ್ಬಿಡ್ತಾರೆ ಇವಾಗೆಲ್ಲ. ಆಮೇಲೆ ಇದನ್ನ ಈ ತರ ಉಂಡೆ ಮಾಡಿ ಇಟ್ಕೋಬೇಕು. ಉಂಡೆ ಮಾಡ್ಬೇಕಾ? ಸಣ್ಣ ಸಣ್ಣ ಉಂಡೆ? ಸಣ್ಣ ಸಣ್ಣ ಉಂಡೆ ಅಷ್ಟೇ. ಪೂರಿಗೆಲ್ಲ ಮಾಡ್ತೀವಲ್ವಾ ಅಷ್ಟೇ, ಅದೇ ತರ ಸಣ್ಣ ಉಂಡೆ ಅಷ್ಟೇ. ರೀತಿ ಉಂಡೆಗಳು ಮಾಡ್ಕೊಂಡು ಇಟ್ಕೊಬೇಕು. ಈ ಒಂದು ಕಾಲ್ ಕಪ್ ಅಷ್ಟು ತಗೊಂಡಿದ್ದೀರಾ ಅಲ್ವಾ? ಎಷ್ಟು ಕಡುಬುಗಳಾಗ್ಬೋದು ಇದ್ರೊಳಗೆ? ಆಗುತ್ತೆ ಒಂದು 25 ಅಂತೂ ಆಗುತ್ತೆ. 25 ಕಡುಬು ಚಿಕ್ಕ ಕಪ್ಪಲ್ಲಿ ತಗೊಂಡ್ರು. ಹಿಟ್ಟೇನು ಜಾಸ್ತಿ ಬೇಕಾಗಲ್ಲ, ಒಳಗಡೆ ಹೂರ್ಣ ಇಟ್ಟಿರ್ತೀವಲ್ವಾ, ಅದ್ರಿಂದ ಜಾಸ್ತಿ ಬೇಕಾಗಲ್ಲ. ಇವಾಗ ಇದನ್ನ ನಾವು ಹೂರ್ಣ ಇಡಬೇಕು. ಈ ಕರ್ಗಡುಬು ಅದೆಲ್ಲ ಮಾಡ್ತೀವಲ್ವಾ, ಅದಕ್ಕೆ ಒಳಗಡೆ ಕಾಯಿ ಬೆಲ್ಲ ಹೂರ್ಣ ಎಲ್ಲ ಇಡ್ತೀವಲ್ವಾ, ಅದೇ ತರ ಇದಕ್ಕೆ ಖಾರದ್ದು ಉದ್ದಿನ ಬೇಳೆ ಹೂರ್ಣ ಇಡ್ಬೇಕು. ಹೂರ್ಣ ಇಡ್ಬೇಕು. ಇವಾಗ ಹೂರ್ಣ ಮಾಡ್ಕೊಳ್ಳೋಣ. ಈ ಹೂರ್ಣಕ್ಕೆ ಇವಾಗ ಉದ್ದಿನ ಬೇಳೆನ ನಾನು ನೆನ್ನೆನೆ ನೆನೆಸಿ ಅದನ್ನ ಇಡ್ಲಿಗೆ ಹುದುಗ್ ಬರುತ್ತಲ್ವಾ, ಆ ತರ ನೆನ್ನೆ ಸಂಜೆನೆ ಮಾಡಿ ಇಟ್ಟಿದ್ದೀನಿ. ಹೇಗ್ ಮಾಡ್ಕೋಬೇಕು? ಉದ್ದಿನ ಬೇಳೆ ಒಂದು 3 hours ನೆನೆಸ್ಬೇಕು. ಆಮೇಲೆ ಮಿಕ್ಸಿನಲ್ಲಿ ರುಬ್ಬಿಟ್ಟು ತುಂಬಾ ಸ್ಮೂತ್ ಆಗಿರ್ಬೇಕು. ಅದಕ್ಕೆ ಸ್ವಲ್ಪ 1 ಬಟ್ಲು ಉದ್ದಿನ ಬೇಳೆ ಹಾಕಿದ್ರೆ ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಕಿ ತರಿ, ಅಕ್ಕಿ ತರಿ, ಉಪ್ಪಿಟ್ಟಿಗೆ ರವೆ ಮಾಡ್ತೀವಲ್ವಾ, ಅಕ್ಕಿ ತರಿ ಮಾಡ್ತೀವಲ್ಲ, ಅಕ್ಕಿ ರವೆ ಅಂತಾರೆ. ಅದನ್ನ ಒಂದ್ ಸ್ವಲ್ಪ ಹುರಿದ್ಬಿಟ್ಟು ಈ ಉದ್ದಿನ ಬೇಳೆ ರುಬ್ಬಿರೋದಕ್ಕೆ ಹಾಕಿ ಇಟ್ಬಿಡ್ಬೇಕು. ಅದು ಅಕ್ಕಿ ತರಿ ಉದ್ದಿನ ಬೇಳೆನಲ್ಲಿ ನೆನಿಬೇಕು, ಚೆನ್ನಾಗಿ ನೆನಿಬೇಕು. ಸೊ 3 hour ಮುಂಚೆ ಇದನ್ನ ನೆನ್ನೆ ಸಂಜೆನೆ ಮಾಡಿ ಇಟ್ಟಿರೋದು. ಅದು ನೆನ್ನೆ ಸಂಜೆ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದಕ್ಕೆ ಬೇರೆ ಇದು ಮಿಕ್ಕಿದೆಲ್ಲ ಬೆಳಗ್ಗೆ ಮಿಕ್ಸ್ ಮಾಡ್ಕೋಬಹುದು. ಸೊ ಇವಾಗ ಉದ್ದಿನ ಬೇಳೆ ಅಂತೂ ನೀವು ನೆನ್ನೆನೆ ಇದ್ ಮಾಡಿ ಇಟ್ಕೊಂಡಿದ್ದೀರಾ. ಉದ್ದಿನ ಬೇಳೆ ಹುದುಗ್ ರೆಡಿ ಇದೆ. ಇವಾಗ ಹುದುಗ್ ರೆಡಿ ಇದೆ. ಇದಕ್ಕೆ ಮಿಕ್ಕಿದೆಲ್ಲ ಮಿಕ್ಸ್ ಮಾಡ್ಬೇಕು. ಇವಾಗ ಸ್ಪೂನ್ ಕೊಡ್ಲಾ? ಇದಕ್ಕೆ ಇಂಗು ಜಾಸ್ತಿ ಹಾಕ್ಬೇಕು. ಒಂದು ಅರ್ಧ ಸ್ಪೂನ್ ಅಷ್ಟ ಹಾಕೊಂಡಿದ್ದೀರಾ ಅಲ್ವಾ? ಒಂದು ಅರ್ಧ ಸ್ಪೂನ್, 1/4 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್, ಇದು ಶುಂಠಿ ತುರಿದಿರೋದು. ಅದು ಉದ್ದಿನ ಬೇಳೆ ಸ್ವಲ್ಪ ಸ್ಟ್ರಾಂಗ್ ಅಲ್ವಾ, ಡೈಜೆಸ್ಟ್ ಆಗಬೇಕು ಅಂದ್ಬಿಟ್ಟು ಇದು ಶುಂಠಿ ಹಾಕ್ತೀವಿ. ಇದು ಕೊತ್ತಂಬರಿ ಸೊಪ್ಪು, ಸಣ್ಣ ಕೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಆಮೇಲೆ ಇದು ಹಸಿ ಬಟಾಣಿನ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿರೋದು, ಸ್ವಲ್ಪ ಒಂದು ಅರ್ಧ ಕಪ್ ಆದ್ರೆ ಸಾಕು. ಹಸಿ ಬಟಾಣಿ ಬೇಯಿಸ್ಕೋಬೇಕು ನಾವು. ಬೇಯಿಸ್ಕೊಂಡು ಅದನ್ನ ಚೂರು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಆಮೇಲೆ ಇದು ಹಸಿದು ತೆಂಗಿನಕಾಯ್ದು ಚೂರುಗಳು ಒಂದು ಅರ್ಧ ಕಪ್ ಸಾಕು. ಚೂರು ಹಾಕೋತಿದ್ರ? ಇದಕ್ಕೆ ತುರಿ ಹಾಕೋಬಹುದಾ? ತುರಿ ಹಾಕಕ್ಕಿನ ಇದು ಈ ತೆಂಗಿನಕಾಯಿ ಚೂರು ಬಾಯಿಗೆ ಸಿಕ್ಕಿದ್ರೆ ಚೆನ್ನ. ಬಿಕಾಸ್ ನೀವು ಅದು ಪ್ರೆಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಪ್ರೆಸ್ ಮಾಡೋದು ಇದನ್ನೇನು ಪ್ರೆಸ್ ಮಾಡಲ್ಲ, ಇದನ್ನ ಪ್ರೆಸ್ ಮಾಡಲ್ಲ, ಬರೀ ಒಳಗಡೆ ಇಟ್ಟು ಫಿಲ್ ಮಾಡೋದು ಅಷ್ಟೇ. ಇದು ಉಪ್ಪು ಬೇಕೇ ಬೇಕು ಇದಕ್ಕೆ, ಇಲ್ಲದ್ರೆ ಆಗಲ್ಲ. ಏನು ರುಚಿನೇ ಇರಲ್ಲ ಅಲ್ವಾ, ಅಷ್ಟೇ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಅಮ್ಮ, ನೀವು ಅದು ಹಿಟ್ಟನ್ನ ರುಬ್ಕೊಂತೀರಲ್ವಾ, ಅದಕ್ಕೇನ ನೀರ್ ಹಾಕಿ ರುಬ್ಕೋಬೇಕಾ? ಉದ್ದಿನ ಬೇಳೆಗೆ ಸ್ವಲ್ಪ ನೀರ್ ಬೇಕೇ ಬೇಕು, ಮಿಕ್ಸಿಲಿ ಆಗ್ಬೇಕಲ್ವಾ, ಅದು ಉದ್ದಿನ ಬೇಳೆಗೆ ಸ್ವಲ್ಪ ನೀರ್ ಬೇಕು. ಈಗ ಏನ್ ಮಾಡ್ಬೇಕು? ಇವಾಗ ಪೂರಿ ಪ್ರೆಸ್ಸಿಂಗ್ ಬೇಕು ನಂಗೆ. ಇವಾಗ ಅಷ್ಟ್ರೊಳಗೆ ಕುಕ್ಕರ್ ಇಟ್ಬಿಡೋಣ. ಫಸ್ಟ್ ಕುಕ್ಕರಲ್ಲಿ ನೀರು ಇಡ್ಬೇಕು. ಫಸ್ಟ್ ಆ ಕುಕ್ಕರ್ ಪುಡಿ ಈ ಕುಕ್ಕರ್ ನೀರ್ ಹಾಕಿಟ್ಟಿದ್ದೀರಾ? ನೀರ್ ಹಾಕಿಟ್ಟಿದ್ದೀನಿ. ಒಂದು
ಒಂದ್ ಲೋಟ ಒಂದ್ ಸ್ವಲ್ಪ ಮಾಮೂಲಿ ನಾವು ಅನ್ನಕ್ಕೆಲ್ಲ ಇಡ್ತೀವಲ್ವಾ ಅದೇ ತರ ಸ್ವಲ್ಪ ನೀರು ಹಾಕಿಟ್ರೆ ಸಾಕು. ಇವಾಗ ಈ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಏನ್ ಪೇಪರ್ ಅಮ್ಮ ಅದು? ಇದು ಒಬ್ಬಟ್ಟೆಲ್ಲ ಮಾಡ್ತೀವಲ್ವಾ ಆ ತರ ಪೇಪರ್. ಈಗ ಪ್ಲಾಸ್ಟಿಕ್ ಕವರ್ನು ಇಟ್ಕೋಬೋದಾ? ಈ ಗೋಧಿ ಹಿಟ್ಟಿನ ಕವರ್ ಬರುತ್ತಲ್ವಾ, ದಪ್ಪ ಇರಬೇಕು. ಗೋಧಿ ಹಿಟ್ಟಿನ ಕವರು ಅಥವಾ ಹಾಲಿನ ಕವರು ಯಾವ್ದಾದ್ರೂ ಸರಿ, ಪರವಾಗಿಲ್ಲ. ಇದು ಉಂಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸಾಫ್ಟ್ ಆಗಬೇಕು. ಆಗಬೇಕು. ಇದು ಒಂದು ಹಿಟ್ಟಿಟ್ಬಿಟ್ಟು ಮೇಲೆ ಪೇಪರ್ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಬೇಕು. ಕೆಳಗೆ ಪೇಪರು, ಮೇಲೆ ಪೇಪರ್. ಈಗ ನಮ್ಮ ಕೈಗೆ ಹಿಟ್ಟು ಅಂಟಿಲ್ಲ. ಇಷ್ಟು ತೆಳ್ಳಗೆ ಬರುತ್ತೆ ಅವಾಗ ಅಲ್ವಾ? ಇಷ್ಟು ತೆಳ್ಳಗಿದೆ ಅಲ್ವಾ ಅಮ್ಮ ಇದು? ತುಂಬಾ ತೆಳ್ಳಗೆ ಬರುತ್ತೆ. ಅದೇನೆ ಕೈಗೆ ಅಂಟಲ್ಲ. ಡೈರೆಕ್ಟ್ ಆಗಿ ಪ್ರೆಸರಲ್ಲಿ ಹಾಕಿದ್ರೆ ಅವಾಗ ಅದಕ್ಕೂ ಮೆತ್ಕೊಳ್ಳುತ್ತೆ, ನಮ್ಮ ಕೈಯೂ ಗಲೀಜಾಗತ್ತೆ. ಇವಾಗ ಈ ಹಿಟ್ಟಿದೆ ಅಲ್ವಾ, ಇದ್ರೊಳಗೆ ಇಟ್ಬಿಟ್ಟು ಹೂರ್ಣ ಅದು ಇದ್ರೊಳಗೆ ಇಟ್ಬಿಟ್ಟು ಮತ್ತೆ ಇದ್ರೊಳಗೆ ಇಡೋದು ಅಷ್ಟೇ. ಇದು ಮಿಷಿನ್ ಎಷ್ಟು ಯೂಸ್ ಆಗುತ್ತೆ ಅಲ್ವಮ್ಮ? ಬರೀ ಪೂರಿ ಅಂದ್ರೆ ಪೂರಿಗಲ್ಲ, ಹಪ್ಪಳ ಮಾಡ್ಬೋದು. ಈ ತರ ಕಡುಬೆಲ್ಲ ಮಾಡಕ್ಕಂತೂ ತುಂಬಾ ಸುಲಭ ಇರುತ್ತೆ. ಎಲ್ಲರೂ ತುಂಬಾ ಕಷ್ಟಪಡ್ತಾರೆ ಗೊತ್ತಾ ಇದು ಮಾಡಕ್ಕೆ. ಅಲ್ಲ, ಒತ್ತಬೇಕು ಅಂತಂದ್ರೆ ಎಷ್ಟೋ ಕೈಯಲ್ಲಿ ಒತ್ತಿದ್ರೆ ತುಂಬಾ ಲೇಟ್ ಆಗುತ್ತೆ. ಇದು ತುಂಬಾ ಬೇಗ ಬೇಗ ಆಗುತ್ತೆ. ಅದು ಪ್ರೆಸ್ಸು ಮಾಡಲ್ವಾ ಅಮ್ಮ ನೀವು? ಏನು ಇಲ್ಲ, ಇದಕ್ಕೇನು ಪ್ರೆಸ್ ಮಾಡೋದಿಲ್ಲ. ಬೇಯಿಡ್ಬೇಕಷ್ಟೆ. 10 ನಿಮಿಷ ಸಾಕು ಬೇಯಕ್ಕೆ. ಇದನ್ನ ನೀರೊಳಗಡೆ ಇಟ್ಬಿಡೋದು. ಅದು ಮುಚ್ಚಲ ಕೊಡಿ. ಮುಚ್ಚಬೇಕಾ? ಈ ಬಟ್ಲನ್ನ ಇದ್ರ ಮೇಲೆ ಹಾಕ್ಬಿಟ್ರೆ ಆಯ್ತು. 5 ನಿಮಿಷ ವಿಶಿಲೆ ಹಾಕ್ಬೋದು. ಇಲ್ಲ, ಅದು ಒಳಗಡೆ ಹಬೆನಲ್ಲೇ ಬೇಯಬೇಕದು. ಹಬೆ ಆಚೆ ಹೋಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ಹಬೆ ಅದ್ರೊಳಗೆ ಬೇಯಬೇಕದು. ಅದಕ್ಕೆ ಬಟ್ಲೆ ಅದ್ರೊಳಗೆ ಹಾಕ್ಬೇಕು. ಇವಾಗ ಇಡ್ಲಿಗೂ ಅಷ್ಟೇ, ನಾವು ವೆಯ್ಟ್ ಎಲ್ಲ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬಾ ಹಾರ್ಡ್ ಆಗ್ಬಿಡುತ್ತೆ. ಹಾರ್ಡ್ ಆದ್ರೆ ಚೆನ್ನಾಗಿರಲ್ಲ, ಸಾಫ್ಟ್ ಆಗಿರ್ಬೇಕು. ಇಡ್ಲಿ ಪಾತ್ರೆಯನ್ನಲ್ಲೇ ನೀಟಾಗಿ ಬೇಯಿಸ್ಕೋಬೇಕು ಅಲ್ವಾ? ಅದಕ್ಕೆ ಇಡ್ಲಿ ಪಾತ್ರೆ ಯೂಶಲಿ ಕುಕ್ಕರ್ ಮಾಡೋದ್ಕಿಂತ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಪಾತ್ರೆಯಲ್ಲೂ ಮಾಡ್ಬೋದು, ಕುಕ್ಕರಲ್ಲೂ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಹಾರ್ಡ್ ಆಗ್ಬಾರ್ದು. ವೆಯ್ಟ್ ಹಾಕಿದ್ರೆ ಹಾರ್ಡ್ ಆಗುತ್ತೆ, ಹಾರ್ಡ್ ಆಗ್ಬಿಡುತ್ತೆ. ಅದಕ್ಕೆ ವೆಯ್ಟ್ ಆಗದೆ ಫುಲ್ ಸಾಫ್ಟ್ ಆಗಿ ಮಾಡ್ಕೊಡ್ತೀರಾ? ಯೂಶಲಿ 15 ದಿನಕ್ಕೆ ಒಂದ್ಸಲ ಮಾಡ್ಕೊಡ್ತೀರಾ? 15 ದಿನ, ತಿಂಗಳು. ಒಂದು ಸಾಮಾನ್ಯ ಪ್ರೆಗ್ನೆಂಟ್ಸ್ಗೆ ತುಂಬಾ ಇಷ್ಟ ಆಗುತ್ತದು. ಇದಾ ತುಂಬಾ ಕಡುಬು? ಹೌದು, ಉದ್ದಿನ ಬೇಳೆ ಕಡುಬು ಪ್ರೆಗ್ನೆಂಟ್ಸಿಗೆ ಇಷ್ಟ ಆಗುತ್ತೆ. ಆಗುತ್ತೆ. ಗುಣಗಳು ಇದೆಯಾ ಪ್ರೆಗ್ನೆಂಟ್ಸ್ ಅವ್ರು ತಿಂದ್ರೆ? ಇದು ಏನು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಶುಂಠಿ ಹಾಕಿರ್ತೀವಿ, ಜೀರ್ಣ ಆಗುತ್ತೆ. ಶುಂಠಿ ಇಂಗು ಎರಡು ಬಿದ್ದಿರುತ್ತಲ್ಲ, ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಹೆವಿ ಅನ್ಸಲ್ಲ, ಜೊತೆಗೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಇದಾಗತ್ತೆ ಇದ್ರೊಳಗೆ. ಹಾಗಾಗಿ ಹೆವಿ ಅನ್ಸಲ್ಲ, ಇಷ್ಟ ಆಗತ್ತೆ ತುಂಬಾ ಎಲ್ರಿಗೂ ಇಷ್ಟಪಟ್ಟು. ತುಂಬಾ ಸ್ಪೈಸಿ ಅಲ್ಲ ಅದು. ಹೌದು, ಚೆನ್ನಾಗಿ ಹಬೆಯಲ್ಲಿ ಬೇಯ್ತಾ ಇರ್ಲಿ, ಅಲ್ಲಿವರೆಗೂ ಒಂದು ಬ್ರೇಕ್ ತಗೊಂಡ್ಬಿಡೋಣ. ಖಂಡಿತ ತಗೊಳ್ಳಿ. ವೀಕ್ಷಕರೇ, ಉದ್ದಿನ ಬೇಳೆಯಲ್ಲಿ ಕಡುಬುವನ್ನ ಮಾಡ್ತಾ ಇದ್ದಾರೆ. ಖಾರದ ಕಡುಬು ಅಂತ. ಟೇಸ್ಟ್ ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಹಬೆಯಲ್ಲಿ ಬೇಯ್ತಾ ಇದೆ. ಅದು ಬೇಯೋವರೆಗೂ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಏನ್ ಮಾಡ್ತೀರಾ? ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್. ಸೊ ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ಇವಾಗ ಅದು ಫುಲ್ ಆಗಿದೆ ಅದು ಆಗಿರುತ್ತಾ? ಆಫ್ ಮಾಡ್ಬಿಡಿ. ಆಫ್ ಮಾಡ್ಬಿಡಿ. ಆಫ್ ಆಯ್ತು. ಈಗ ಒಂದ್ ಐಟಮ್ ಇವಾಗ ರೆಡಿ ಆಗಿದೆ. ಇವಾಗಲೇ ಓಪನ್ ಮಾಡೋದಿಕ್ ಆಗಲ್ಲ, ಬೇಡ, 1 ನಿಮಿಷ ಆಗ್ಬೇಕಲ್ವಾ? ಅಷ್ಟ್ರಲ್ಲಿ ನನಗೆ ಇನ್ನೊಂದು ಡಿಶ್ ರೆಡಿ ಮಾಡ್ಕೊಟ್ಬಿಡಿ. ಇನ್ನೊಂದು ಮೊಸರು ಕೋಡ್ಬಳೆ ಅಂತ. ಮೊಸರು ಕೋಡ್ಬಳೆ ಏನ್ ವ್ಯತ್ಯಾಸ? ಸಾಮಾನ್ಯ ಮಂಗಳೂರು ಕಡೆ ಮಾಡ್ತಾರೆ, ಇದು ಇನ್ಸ್ಟೆಂಟ್ ಆಗಿ ಮಾಡೋದು. ಅದಕ್ಕಾದ್ರೆ ಸ್ವಲ್ಪ ಪ್ರಿಪ್ರೇಷನ್ ಬೇಕು. ಇದು ದಿಢೀರ್ ಅಂತ ಮಾಡೋದು. ಈಗ ಇದನ್ನ ಮಾಡೋದಿಕ್ಕೆ ದಿಢೀರ್ ಮೊಸರು ಕೋಡ್ಬಳೆ ಮಾಡೋದಿಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ? ಇದಕ್ಕೆ ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಸರು, ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ ಪೇಸ್ಟು, ಎಣ್ಣೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ರೆಡಿ ಆಗಿದೆ. ಈಗ ಮೊಸರು ಕೋಡ್ಬಳೆನ ಶುರು ಮಾಡ್ಬೇಡ. ಮೊದಲನೇದಾಗಿ ಏನ್ ಮಾಡ್ಕೋತೀರಾ? ಫಸ್ಟ್ ನಾವು ಬಾಂಡ್ಲೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಹೌದಾ? ಆಮೇಲೆ ಹಿಟ್ಟು ರೆಡಿ ಮಾಡೋ ಹೊತ್ತಿಗೆ ಎಣ್ಣೆ ಕಾದಿರುತ್ತೆ. ಅಮ್ಮ, ಇವಾಗ ಇದನ್ನ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಕ್ಲಾ? ಫುಲ್ ಹಾಕ್ಲಾ? ಫುಲ್ ಹಾಕ್ಬಿಡಿ. ಇವಾಗ ಒಂದು ಪಾತ್ರೆ ಕೊಡಿ. ಸ್ಟವ್ ಆನ್ ಮಾಡಿಬಿಡ್ಲಾ? ಸ್ಟವ್ ಆನ್ ಮಾಡಿ. ನೀರು ಬೇಕು. ಸಾಕು. ಒಂದು ಸ್ವಲ್ಪ ಹಾಕೋಬೇಕಾ ನೀರು? ಸಾಕು ನೀರು. ಮೊಸರು ಹಾಕ್ತೀವಲ್ಲ, ಮೇಜರ್ ಮೊಸರು. ಇದಕ್ಕೆ ಇವಾಗ ಮೊಸರು ಹಾಕ್ತಾ ಇದ್ದೀನಿ. 1 ಬಟ್ಲು ಮೊಸರು ಹಾಕಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಜೀರಿಗೆ 1 ಸ್ಪೂನ್. 1 ಸ್ಪೂನ್ ಸಾಕು. ಜೀರಿಗೆ ತುಂಬಾ ಒಳ್ಳೇದಲ್ವಾ? ಎಲ್ಲ ಡೈಜೆಸ್ಟ್ ಆಗ್ಬೇಕಲ್ವ ಎಲ್ಲ. ಚೂರು ಇಂಗು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದು ಕುದೀತಾ ಇದೆ. ಇವಾಗ ಅಕ್ಕಿ ಹಿಟ್ಟು ಹಾಕೋಣ. ಅಕ್ಕಿ ಹಿಟ್ಟು ಹಾಕೋಣ. ಒಂದು ಬಟ್ಲು ಅಕ್ಕಿ ಹಿಟ್ಟು. ಒಂದು 2 ನಿಮಿಷ ಅಷ್ಟೇ ಅದು ಬೇಯಬೇಕಾ? ಕೋಡ್ಬಳೆ ಗೊತ್ತಲ್ಲ? ಕೋಡ್ಬಳೆ ಗೊತ್ತಿಲ್ಲ ಅಮ್ಮ. ಕುರುಕ್ಲ ತಿಂಡಿ ಏನು ಗೊತ್ತಿಲ್ಲ ಹೇಳಿ. ಮೊದಲೇ ಅಡುಗೆ ಕಾರ್ಯಕ್ರಮದಲ್ಲಿ ಇದ್ದೀನಿ. ಅಡುಗೆ ಎಲ್ಲ ವೆರೈಟಿ ಇವಾಗ ಹೊಸ ಪರಿಚಯಗಳಾಗ್ತಿರುತ್ತೆ. ಹೊಸ ತಿಂಡಿ ದಿನ ತಿಂದು ಏನು ಎಫೆಕ್ಟ್ ಆಗಿಲ್ವಾ? ಏನೂ ಆಗಿಲ್ಲ, ಇಲ್ಲಿವರೆಗೂ ಏನೂ ಆಗಿಲ್ಲ. ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ದಿಢೀರಮ್ಮ, ಕರೆಕ್ಟ್ ನೀವು ಹೇಳ್ದಾಗೆ 2 ನಿಮಿಷಕ್ಕಾಗೋ. ಸ್ಟವ್ ಆಫ್ ಮಾಡ್ಬಿಡಿ. ಆ ಪ್ಲೇಟ್ ಕೊಡಿ ಒಂಚೂರು. ಇದು ಹಿಟ್ಟು ಒಂಚೂರು ಆರಬೇಕು. ನೋಡಿ ಒಂಚೂರು ಟ್ರೈ ಮಾಡಿ. ಇದನ್ನ ಅಂಟಿಲ್ಲ. ಅಲ್ಲಿ ಕೈ ಒಂಚೂರು ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ರೆ ಕೈಗೆ ಅಂಟಲ್ಲ ಅದು. ಅಲ್ಲ, ನೀವು ಕೋಡ್ಬಳೆ ಶುರು ಮಾಡ್ಬಿಟ್ರಿ. ಇರಿ, ಇವಾಗ ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ. ಎಣ್ಣೆ ಕಾದಿಲ್ಲ ಅಲ್ವಾ? ಅದಕ್ಕೆ ನಾವು ಒತ್ತಿ ಇಟ್ಕೋಬೇಕು ಸ್ವಲ್ಪ. ಒತ್ತಿ ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆನೆ ನನಗೆ ಗೊತ್ತು ನೀವು ಇಷ್ಟು ಫಾಸ್ಟು. ಅವಾಗಲೇ ಹೇಳಿದ್ರಿ ನೀವು ಒಂದೇ ಸಲ ಒಂದು 50 ಜನಕ್ಕೆ ಬೇಕಾದ್ರೆ ಮಾಡಾಕ್ಬಿಡ್ತೀನಿ 1-2 ಅವರ್ ಟೈಮ್ ಸಿಕ್ಕಿದ್ರೆ ಅಂತ. ನಿಮ್ಮ ಮನೆಯವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ನಿಮ್ಮ ಮಾಡೋ ಅಡುಗೆಗಳ ಬಗ್ಗೆ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ? ಇವೆಲ್ಲವನ್ನ ಹೇಳಿದಾರ. ಸಾಮಾನ್ಯ ಎಲ್ಲ ಇಷ್ಟ ಆಗುತ್ತೆ, ಎಲ್ಲೋ ಕೆಲವೊಂದು ಇಷ್ಟ ಆಗಲ್ಲ. ಅದು ಯಾವುದು ಅಂತ ನಿಮ್ಗೆ ಮೋಸ್ಟ್ಲಿ ಗೊತ್ತಿರಲ್ಲ, ಅಥವಾ ಮುಂಚೆ ಹೇಳಿರ್ತಾರೋ ಏನೋ ನನಗೆ ಗೊತ್ತಿರುತ್ತೆ. ಯಾಕಂದ್ರೆ 36 ವರ್ಷದಿಂದ ಸಂಸಾರ ಮಾಡ್ತೀವಿ. ಅದು ನಿಜ ಬಿಡಿ, ಎಲ್ಲ ಗೊತ್ತಿರುತ್ತೆ. ಆದ್ರೂ ಏನೋ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸೆಗ್ಮೆಂಟ್ ಇದೆ. ನಿಮ್ಮ ಮನೆಯವ್ರು ಕೆಲವ್ರಿಗೆ ಸರ್ಪ್ರೈಸ್ ಇರುತ್ತೆ. ಅದು ಆಕ್ಚುಲಿ ಅವ್ರಿಗೆ ಗೊತ್ತಿರಲ್ಲ. ಅಯ್ಯೋ, ನನ್ನ ಹತ್ರ ಚೆನ್ನಾಗಿದೆ ಅಂತ ಹೇಳಿರ್ತಾರೆ, ಈಗ ಹಿಂಗ್ ಹೇಳ್ತಾ ಇದಾರೆ ಅಂತ ಅವ್ರು ಅನ್ಕೋತಾ ಇರ್ತಾರೆ. ಹೇಳಿದಾರೆ ಗೊತ್ತಾ, ನಾವು ಮಾಡಿದ ಇಷ್ಟ ಆದ್ರೆ ಬೇರೆಯವ್ರು ಮಾಡಿದ್ರೆ ಇಷ್ಟ ಆಗುತ್ತೆ. ಅದು ಇದೆ, ಅಂತವೂ ಇರುತ್ತೆ. ಬಟ್ ನಿಮ್ಮ ಮನೆಯವರು ಏನ್ ಹೇಳ್ತಾರೆ ನೀವು ಮಾಡುವಂತ ಅಡ್ಗೆ ಬಗ್ಗೆ? 36 ವರ್ಷ ಅಂತ ಹೇಳಿದ್ರಿ. ಆ ಒಂದು ಸುದೀರ್ಘ ಕಾಲದಲ್ಲಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಅದನ್ನೆಲ್ಲ ಹೇಳಿದಾರೆ ನಮ್ಗೆ. ನೋಡ್ಕೊಂಬರೋಣ. ಓಕೆ, ಅಲ್ಲಿ ನೋಡಿ. ಅಮ್ಮ ಹೆಸರು ಜಯರಾಮ್ ಅಂತ, ನನ್ನ ಮನೆಯವ್ರ ಹೆಸರು ನಾಗಲಕ್ಷ್ಮಿ ಅಂತ. ಅವರು ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಕಡುಬು ಮತ್ತು ಆಂಬಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಈವನ್ 30 ಜನಕ್ಕೆ ಬೇಕಾದ್ರೂ ಅಡುಗೆ ಮಾಡಾಕ್ತಾರೆ. ನನಗೆ ಎಲ್ಲ ಅವ್ರು ಮಾಡೋ ಅಡುಗೆ ಎಲ್ಲ ಇಷ್ಟ ಆಗುತ್ತೆ. ಅದು ಒಂದೇ ಒಂದು ತೊವೆ ಮಾತ್ರ ನನಗೆ ಇಷ್ಟ ಇಲ್ಲ. ಸುವರ್ಣ ಪ್ಲಸ್ನವರು ನಮ್ಮ ಮನೆಗೆ ಬಂದು ಅಡುಗೆ ನಿಮ್ಮ ಮನೆ ಕಡೆಗೆ ನನ್ನನ್ನು ಶೂಟ್ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತದೆ. 6 ಇಯರ್ಸಲ್ಲಿ ಅವ್ರಿಗೆ ಎಲ್ಲನೂ ಇಷ್ಟ ಆಗಿದೆ. ಎಲ್ಲ ಇಷ್ಟ ಆದ್ರೂ ಕೂಡ ತೊವೆ ಅಂತ ಏನ್ ಹೇಳ್ತಾರೆ, ದಾಲ್ ಅಲ್ವಾ, ಅದೊಂದು ಇಷ್ಟಪಡಲ್ಲ ಅಂತ ಹೇಳಿದ್ರು. ಏನಕ್ಕೆ? ಕಾರಣ ಏನಿರಬಹುದು? ಇಲ್ಲ, ಅದು ನಮ್ಮನೇಲಿ ಏನಂದ್ರೆ ನನ್ಗೆ ನನ್ನ ಮಗನಿಗೆ ತುಂಬಾ ಇಷ್ಟ. ಅದು ತೊವೆ ತುಂಬಾ ಇಷ್ಟ ನಮ್ಮಿಬ್ರಿಗೂ. ಅದಿದ್ರೆ ಬೇರೆ ಏನು ಬೇಕು ಅನ್ಸಲ್ಲ. ಅದೇ ಜಾಸ್ತಿ ಮಾಡ್ತಾ ಇದ್ದೆ ಅಲ್ವಾ, ಹಂಗಾಗಿ ಅವ್ರಿಗೆ ಅದ್ರ ಮೇಲೆ ಅವರ್ಷನ್ ಬಂದಿದೆ ಅಷ್ಟೇ. ಅವರ್ಷನ್ ಬಂದಿದೆ, ಕರೆಕ್ಟ್ ಅಮ್ಮ. ಅದು ಹಂಗೇನೆ ಪ್ರತಿದಿನ ಇಡ್ಲಿ ದೋಸೆ ಮಾಡ್ಕೊಡ್ತಾರೆ ಕೆಲವರು. ಅದೇ ಹೇಳ್ತಾರೆ, ಅದೇ ಹೇಳಲ್ಲ, ಯಾವ್ದು ಜಾಸ್ತಿ ಆದ್ರೂ ವಿಷ ಆಗತ್ತೆ, ಅಮೃತನೂ ವಿಷ ಆಗತ್ತೆ ಅಂತ. ಅದೇ ತರ ಜಾಸ್ತಿ ಮಾಡಿ ಮಾಡಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ ಪಾಪ. ಅದು ಮಾಫಿ ಮಾಡ್ಬೇಡ ಅಷ್ಟೇ. ಈಗ ಇದಾಗಿದೆ ಅಲ್ವಾ, ಈಗ ಕೋಡ್ಬಳೆ ಮಾಡ್ಕೊಳ್ಳೋಣ. ಆಯ್ತು. ಇವಾಗ ಕೋಡ್ಬಳೆ ಮಾಡ್ಕೊಂಡಿದ್ದೀರಾ, ರೆಡಿ ಇದೆ. ಏನಿಲ್ಲ, ಎಣ್ಣೆನೂ ಕಾದಿರುತ್ತೆ ಅಲ್ವಾ ನೋಡಿ? ಕಾದಿದೆ, ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ. ಈಗ ಹಾಕ್ಬೇಡ, ಚೆನ್ನಾಗಿ ಅದು ಫ್ರೈ ಆಗ್ಬೇಕು. ಇವಾಗ ತುಂಬಾ ಏನು ಇದು ಮಾಮೂಲಿ ಕೋಡ್ಬಳೆ ತರ ಬ್ರೌನ್ ಬರಲ್ಲ ಇದು, ಮತ್ತೆ ಸ್ವಲ್ಪ ಬೆಳ್ಳಗೆ ಇರುತ್ತೆ. ಅದು ಅಕ್ಕಿ ಹಿಟ್ಟು ಮತ್ತೆ ನಾವು ಕೆಂಪು ಮೆಣಸಿನ್ಕಾಯಿ ಹಾಕಿಲ್ವಲ್ಲ, ಹಂಗಾಗಿ ಕೆಂಪಗೆ ಬರಲ್ಲ. ಇದು ಬೆಳ್ಳಗೆ ಇರುತ್ತೆ, ತುಂಬಾ ಬ್ರೌನ್ ಬರಲ್ಲ. ಇದು ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ. ಇದನ್ನು ಸಾಮಾನ್ಯವಾಗಿ ಮಾಡ್ತಿರ್ತೀರಮ್ಮ ಮನೆಯಲ್ಲಿ? ಇದು ಮಧ್ಯಾಹ್ನ ಅಥವಾ ಸಂಜೆ ಕಾಫಿಗೆ ಚೆನ್ನಾಗಿರುತ್ತೆ. ಕಾಫಿ ಟೈಮ್ ಚೆನ್ನಾಗಿರುತ್ತೆ. ಕಾಫಿ ಟೈಮ್ ಸ್ನ್ಯಾಕ್ಸ್ ನೀವು ಮಾಡ್ಕೊಂಡು ತಿಂತಾ ಇದ್ರೆ ನೀವು ಹಾಕಿದ್ದದು ಕಟ್ಟಂದ್ರೆ ಆಗಿದೆ. ಕೋಡ್ಬಳೆ ದಿಢೀರ್ ಮೊಸರು ಕೋಡ್ಬಳೆ ರೆಡಿ ಆಗಿದೆ. ಕಡೆ ಬೇಡ ಅಮ್ಮ, ಹಾಗೆ ಇದು ರೆಡಿ ಇದೆ. ಇದು ಓಪನ್ ಮಾಡ್ಬೋದು. ಇದು ಇನ್ನು ಅರಿಶಿಣದ ಎಲೆನಲ್ಲಿ ಮಾಡ್ತಾರೆ. ಬಾಳೆ ಎಲೆ ಯೂಸ್ ಮಾಡಿದೀರಾ? ಅಲ್ಲ, ಅಲ್ಲಿ ತಟ್ಟೆ ಒಳಗಡೆ ಹಾಕಿದ್ರೆ ನಮಗೆ ತೆಗಿಯಕ್ಕೆ ಸುಲಭ ಅಂತ ಬಾಳೆ ಎಲೆ ಹಾಕಿರೋದಷ್ಟೇ. ಆದ್ರೆ ಅರಿಶಿಣದ ಎಲೆನಲ್ಲಿ ಇದನ್ನ ಈ ಹೂರ್ಣ ಇಟ್ಬಿಟ್ಟು ಅರಿಶಿಣದ ಎಲೆನಲ್ಲಿ ಮಾಡ್ತಾರೆ. ಇವಾಗ ಏನಿಲ್ಲ, ಕಡುಬು ಕೂಡ ರೆಡಿ ಆಗಿದೆ. ಬಾಳೆನೆ
ಘಮ ಘಮ ಅಂತಿದೆ ಅಲ್ವಾ. ಈಗ ನೀವೇನ್ ಮಾಡ್ಬೇಕು, ಎಷ್ಟು ಬೇಗ ಹೋಗಿ ನೀವು ಗಾರ್ನಿಶ್ ಮಾಡ್ಕೊಂಡು ತಗೊಂಡ್ಬರ್ತೀರಾ ಅಷ್ಟು ಬೇಗ ನಾನು ತಿಂದು ಟೇಸ್ಟ್ ನೋಡ್ತೀನಿ. ಓಕೆನಾ? ನೋಡೋಣ. ಅಷ್ಟೆಲ್ಲ ವೀಕ್ಷಕರಿಗೆ ನಾನು ಹೇಳ್ಬಿಡ್ತೀನಿ. ಗೊತ್ತಿಲ್ಲ ವೀಕ್ಷಕರೇ, ನಾಗಲಕ್ಷ್ಮಿ ಅವರು ಬಹಳ ಡಿಫ್ರೆಂಟ್ ಆಗಿರುವಂತಹ ಮೊಸರು ದಿಢೀರ್ ಕೋಡ್ಬಳೆ ಹಾಗೇನೆ ಉದ್ದಿನ ಬೇಳೆನಲ್ಲಿ ಕಡುಬುವನ್ನ ಮಾಡಿದ್ರು. ಬಹಳನೇ ಸಿಂಪಲ್ ಸ್ಟೆಪ್ಸ್ ಕೂಡ ಬೇಗ ಕೂಡ ಆಯ್ತು. ಅದು ಟೇಸ್ಟ್ ಆಗಿದೆ ಅಂತ ಮಾತ್ರ ಗೊತ್ತಿಲ್ಲ. ನೀವು ಈ ರೀತಿಯಾಗಿ ವೆರೈಟಿ ಕೋಡ್ಬಳೆಗಳು ಕಡುಬುಗಳು ಮಾಡ್ತೀರಾ ಅಂತ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತೆ ನಿಮ್ಮ ಸ್ವವಿವರಗಳನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸವನ್ನ ನಾವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಇಲ್ಲ ಅಂದ್ರೆ ನೀವು aduge@suvarna.tvಗೆ ಮೇಲ್ ಕೂಡ ಮಾಡ್ಬೋದು. ಬೇಗ ಪ್ರೊಫೈಲ್ ಕಳಿಸಿ. ನಾಗಲಕ್ಷ್ಮಿ ಅವರೇ, 2 ಡಿಶ್ ರೆಡಿ ಆಗಿದೆಯಾ? 2 ಡಿಶ್ ರೆಡಿ ಇದೆ, ನೀವು ಟೇಸ್ಟ್ ಮಾಡಿ ಹೇಳಬೇಕು. ಕಡುಬು ರೆಡಿ ಇದೆ. ಏನಿದು? ಉದ್ದಿನ ಕಡುಬು. ಥ್ಯಾಂಕ್ ಯು. ಮತ್ತೆ ಇದು ಮೊಸರು ಕೋಡ್ಬಳೆ, ಇದು ರೆಡಿ ಇದೆ. ಮೊಸರು ಕೋಡ್ಬಳೆ ಈಗ ಟೇಸ್ಟ್ ಮಾಡಿ ಹೇಳಬೇಕು. 2 ಡಿಶಸ್ ಇವಾಗ ಸವಿಯಲು ಸಿದ್ಧ. ಓಕೆ ಓಕೆ. ನಾನು ಟೇಸ್ಟ್ ಮಾಡಿದಾಗಿದೆ. ಈಗ ನಿಮ್ಮ ಪತಿ ದೇವ್ರನ್ನ ಕರೆದು ಬಿಟ್ರೆ ಅವರು ಟೇಸ್ಟ್ ಮಾಡ್ಬಿಡಿ ಅಲ್ವಾ ಅಮ್ಮ. ನಾನು ಟೇಸ್ಟ್ ಮಾಡಿದಾಯ್ತು. ನಿಮ್ಮ ವೈಫ್ ಮಾಡಿಕೊಟ್ಟಂತಹ 2 ಡಿಶಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಆಕ್ಚುಯಲ್ ಟೇಸ್ಟ್ ಅವ್ರಿಗೆ ಇವಾಗ ನೀವೇನು ನೋಡಿ ಹೇಳಬೇಕು, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಮುಂಚೆ ಹೀಗೆ ಮಾಡ್ತಿದ್ರಾ ಇಲ್ವಾ ಅಂತ. ನಂಗಂತೂ ಗೊತ್ತಿಲ್ಲ ಅಲ್ವಾ. ನೀವು ಟೇಸ್ಟ್ ಮಾಡಿ ನೋಡಿ ಹೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಹೇಳಿ ಸರ್. ತುಂಬ ಚೆನ್ನಾಗಿದೆ. ಮೊದಲು ಮಾಡೋಕ್ಕಿಂತ ಇವತ್ತು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವೆರಡೂ ಟೇಸ್ಟ್ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮ್ಮ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ತಂಡದ ವತಿಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಇವತ್ತಿನ ಮನೆ ಮದ್ದು ಏನಪ್ಪಾ ಅಂತಂದ್ರೆ, ಹೊಟ್ಟೆ ನೋವಿರೋರ್ಗೆಲ್ಲ ಇದು ರಾಮಬಾಣ ಅಂತಾನೆ ಹೇಳ್ಬೋದು. 1 ಲೋಟ ನೀರಿಗೆ ನಿಂಬೆಹಣ್ಣು ರಸ, ಅಡಿಗೆ ಸೋಡಾ ಹಾಗೂ ಉಪ್ಪನ್ನ ಸೇರಿಸಿ ಪ್ರತಿದಿನ ಸೇವಿಸ್ತಾ ಬಂದ್ರೆ ಹೊಟ್ಟೆ ನೋವು ಕ್ರಮೇಣ ಕಡಿಮೆಯಾಗುತ್ತೆ. ಟ್ರೈ ಮಾಡಿ. ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸಿ ಏನೆಲ್ಲ ಉಪಯೋಗ ಪಡ್ಕೋಬಹುದು ಅಲ್ವಾ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ನಿ. ಹಾಗೇನೆ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.